ನಾನು ನಿಮಗೆ ಕನ್ನಡದ ಜನಪ್ರಿಯ ಗಾದೆ ಮಾತು ತಲೆಮೇಲಣ ಬರಹ ಎಲೆಯಿಂದ ಒರೆಸಿದರೆ ಹೋದಿತೆ ಇದರ ಅರ್ಥ ಮತ್ತು ವಿಸ್ತರಣೆಯನ್ನು ವಿವರಿಸುತ್ತೇನೆ. ಗಾದೆ ತಲೆಮೇಲಣ ಬರಹ ಎಲೆಯಿಂದ ಒರೆಸಿದರೆ ಹೋದಿತೆ. ಸರಳ ಅರ್ಥ ಲಿಟಲ್ ಮೀನಿಂಗ್. ತಲೆಮೇಲಣ ಬರಹ ಹಣೆಯ ಮೇಲೆ ಬರೆದ ಲೇಖನ ಅದೃಷ್ಟ. ಎಲೆಯಿಂದ ಒರೆಸಿದರೆ ಯಾವುದೋ ಎಲೆಯನ್ನು ಬಳಸಿ ಅಳಿಸಲು ಪ್ರಯತ್ನಿಸಿದರೆ. ಹೋದಿತೆ ಹೋಗುತ್ತದೆಯೇ, ಹೋಗುವುದಿಲ್ಲ. ಸರಳವಾಗಿ ಹೇಳುವುದಾದರೆ ಹಣೆಯ ಮೇಲೆ ಬರೆದ ಬರಹವನ್ನು ಅದೃಷ್ಟವನ್ನು ಯಾವುದಾದರೂ ಎಲೆಯಿಂದ ಅಳಿಸಲು ಪ್ರಯತ್ನಿಸಿದರೆ ಅದು ಅಳಿಸಿ ಹೋಗುತ್ತದೆಯೇ ಎಂದರ್ಥ. ವಿಸ್ತೃತ ವಿವರಣೆ ಮತ್ತು ಗೂಢಾರ್ಥ ಎಕ್ಸ್ಟೆಂಡೆಡ್ ಮೀನಿಂಗ್. ಈ ಗಾದೆ ಮಾತು ಒಂದು ಪ್ರಬಲವಾದ ನಂಬಿಕೆ ಮತ್ತು ಜೀವನ ಸತ್ಯವನ್ನು ತಿಳಿಸುತ್ತದೆ. 1. ವಿಧಿಯ ಅನಿವಾರ್ಯತೆ. ಈ ಗಾದೆಯು ಕರ್ಮ ಸಿದ್ಧಾಂತ ಮತ್ತು ವಿಧಿಯ ಡೆಸ್ಟಿನಿ ಶಕ್ತಿಯನ್ನು ಎತ್ತಿಹಿಡಿಯುತ್ತದೆ. ಮನುಷ್ಯನ ಹಣೆಯ ಮೇಲೆ ಬ್ರಹ್ಮನು ಅಥವಾ ವಿಧಿಯು ಬರೆದ ಬರಹವೇ ಅವನ ಅದೃಷ್ಟ. ಅಂದರೆ ಒಬ್ಬರ ಜೀವನದಲ್ಲಿ ನಡೆಯಬೇಕಾದ ಕೆಲವು ಘಟನೆಗಳು ಮತ್ತು ಫಲಿತಾಂಶಗಳು ಅನಿವಾರ್ಯ, ಅವುಗಳನ್ನು ತಪ್ಪಿಸಲು ಸಾಧ್ಯವಿಲ್ಲ. 2. ಕೃತಕ ಪ್ರಯತ್ನಗಳ ನಿರರ್ಥಕತೆ. ಎಲೆಯಿಂದ ಒರೆಸುವುದು ಎಂದರೆ ನಮ್ಮ ವಿಧಿಯನ್ನು ಬದಲಾಯಿಸಲು ನಾವು ಮಾಡುವ ಸಣ್ಣಪುಟ್ಟ ಬಾಹ್ಯ ಅಥವಾ ನಿಷ್ಪ್ರಯೋಜಕ ಪ್ರಯತ್ನಗಳು. ಈ ಪ್ರಯತ್ನಗಳು ಎಷ್ಟೇ ಇದ್ದರೂ ನಮ್ಮ ಅದೃಷ್ಟದಲ್ಲಿರುವುದನ್ನು ಅಳಿಸಿಹಾಕಲು ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ. ಅಂದರೆ ಅನಿವಾರ್ಯವಾಗಿ ನಡೆಯಬೇಕಾದ ಕೆಟ್ಟದ್ದನ್ನು ಸುಲಭೋಪಾಯಗಳಿಂದ ತಪ್ಪಿಸಲಾಗದು. 3. ಅನುಭವ ಮತ್ತು ಸ್ವೀಕಾರ. ಒಬ್ಬ ವ್ಯಕ್ತಿಯು ಎದುರಿಸುತ್ತಿರುವ ಕಷ್ಟಗಳು ಅಥವಾ ಪರಿಸ್ಥಿತಿಗಳು ಅವನ ಅದೃಷ್ಟದ ಭಾಗವಾಗಿರುತ್ತವೆ. ಅವುಗಳನ್ನು ಸಣ್ಣ ಪ್ರಯತ್ನಗಳಿಂದ ನಿವಾರಿಸಲು ಸಾಧ್ಯವಾಗದಿದ್ದಾಗ ಈ ಗಾದೆಯನ್ನು ಬಳಸಲಾಗುತ್ತದೆ. ಕಷ್ಟಗಳನ್ನು ಎದುರಿಸುವ ಸಂದರ್ಭದಲ್ಲಿ ವ್ಯರ್ಥ ಪ್ರಯತ್ನ ಬಿಟ್ಟು ಪರಿಸ್ಥಿತಿಯನ್ನು ಸ್ವೀಕರಿಸಿ ಸಕಾರಾತ್ಮಕವಾಗಿ ಮುಂದೆ ಸಾಗಬೇಕೆಂಬ ಸಂದೇಶವನ್ನು ಇದು ನೀಡುತ್ತದೆ. ಉದಾಹರಣೆ: ಒಬ್ಬ ವ್ಯಕ್ತಿಯು ಪದೇ ಪದೇ ಕೆಲಸದಲ್ಲಿ ವಿಫಲನಾಗುತ್ತಿರುವಾಗ ಸ್ನೇಹಿತರು ಹೀಗೆ ಹೇಳಬಹುದು: ನೀನು ಎಷ್ಟೇ ಪ್ರಯತ್ನಿಸೂ ತಲೆಮೇಲಣ ಬರಹ ಎಲೆಯಿಂದ ಒರೆಸಿದರೆ ಹೋದಿತೆ. ನೀನು ಮಾಡುವ ಪ್ರಯತ್ನಗಳನ್ನು ನಿಲ್ಲಿಸಬೇಡ, ಆದರೆ ಅದೃಷ್ಟವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಸಾರಾಂಶ. ಈ ಗಾದೆ ಮಾತಿನ ಸಾರಾಂಶವೆಂದರೆ ಬದಲಾಯಿಸಲಾಗದ ವಿಧಿಯನ್ನು ಬಾಹ್ಯ ಮತ್ತು ಕ್ಷುಲ್ಲಕ ಪ್ರಯತ್ನಗಳಿಂದ ಬದಲಾಯಿಸಲು ಸಾಧ್ಯವಿಲ್ಲ. ನಡೆಯಬೇಕಾದದ್ದು ನಡೆಯಲೇಬೇಕು. ಇದರ ಅರ್ಥದ ಕುರಿತು ನಿಮಗೆ ಇನ್ನಷ್ಟು